ಕ್ಯಾಬಿನೆಟ್ ಸಭೆ ಬೆನ್ನಲ್ಲೇ ಸಚಿವರ ಜೊತೆ ಪ್ರತ್ಯೇಕ ಮೀಟಿಂಗ್. ಸಚಿವ ಸಂಪುಟ ಸಭಾಂಗಣದಲ್ಲೇ ಸಚಿವರೊಂದಿಗೆ ಸಭೆ. ಬೆಳಗಾವಿ ಅಧಿವೇಶನದ ಹೊತ್ತಲ್ಲಿ ಸಚಿವರಿಗೆ ಒಗ್ಗಟ್ಟಿನ ಪಾಠ. ವಿಪಕ್ಷಗಳು ಅವಿಶ್ವಾಸದ ಬಗ್ಗೆ ಚರ್ಚೆ ನಡೆಸ್ತಾ ಇವೆ. ದೋಸ್ತಿ ಅವಿಶ್ವಾಸ ಗೊತ್ತುವಳಿ ಕೌಂಟರ್ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದು, ದೋಸ್ತಿ ನಾಯಕರನ್ನ ಎದುರಿಸೋದಕ್ಕೆ ಸಿಎಂ ಚರ್ಚೆ ಮಾಡಿದ್ದಾರೆ. ಅವಿಶ್ವಾಸ ಗೊತ್ತುವಳಿ ಸೋಲಿಸೋದಕ್ಕೆ ಸಿಎಂ ನೇತೃತ್ವದಲ್ಲಿ ಒಂದು ರಣತಂತ್ರ ಹೆಣಿತಾ ಇದ್ದಾರೆ. 30ಕ್ಕೂ ಹೆಚ್ಚು ವಿಧೇಯಕಗಳ ಅಂಗೀಕಾರದ ಬಗ್ಗೆನೂ ಕೂಡ ಚರ್ಚೆಯಾಗ್ತಾ ಇದ್ದು, ಜಾತಿ ಜನಗಣತಿ ವರದಿ ಪಡೆಯೋದಕ್ಕೆ ಸೂಕ್ತ ನಿರ್ಣಯದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ವಿಪಕ್ಷಗಳನ್ನ ಎದುರಿಸೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ದೋಸ್ತಿ ನಾಯಕರನ್ನ ಎದುರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆಯ ಜೊತೆಗೆ 30ಕ್ಕೂ ಹೆಚ್ಚು ವಿಧೇಯಕಗಳ ಅಂಗೀಕಾರದ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಜಾತಿ ಜನಗಣತಿ ವರದಿ ಪಡೆದು ಸೂಕ್ತ ನಿರ್ಣಯದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ವೈದ್ಯನಮನೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಏನಾಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ? ಭವನ ಈಗಾಗಲೇ ಬೆಳಗಾವಿ ಅಧಿವೇಶನಕ್ಕೆ ದಿನಾಂಕ ನಿಗದಿಯಾಗಿದೆ. ಹಾಗಾಗಿ ಬೆಳಗಾವಿ ಅಧಿವೇಶನದಲ್ಲಿ ಈ ಸರ್ಕಾರದಲ್ಲಿರ್ತಕ್ಕಂಥ ವ್ಯತ್ಯಾಸಗಳ ಲಾಭವನ್ನು ಪಡೆದುಕೊಂಡು ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಇದೆ. ಅದಕ್ಕೆ ಬೇಕಾಗಿರುವಂತ ತಯಾರಿಗಳನ್ನು ಕೂಡ ಅವರು ಮುಂದುವರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಕೌಂಟರ್ ಕೊಡ್ತಕ್ಕಂಥ ಕೂಡ ಸರ್ಕಾರ ಪ್ಲಾನ್ ಆಫ್ ಆಕ್ಷನ್ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಸಚಿವ ಸಂಪುಟ ಸಭೆಯ ಬಳಿಕ ಈಗ ಸಚಿವರ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು, ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಾಗೆ ಎಲ್ಲ ಸಚಿವರು ಕೂಡ ಭಾಗವಹಿಸಿದ್ದಾರೆ. ಈ ಸಭೆಯ ಪ್ರಮುಖ ಅಜೆಂಡಾ ಇರತಕ್ಕಂಥದ್ದು ಬೆಳಗಾವಿ ಅಧಿವೇಶನದಲ್ಲಿ ಸ್ಟ್ರಾಟಜಿಗಳನ್ನು ಮಾಡ್ತಕ್ಕಂಥ, ಅಂದ್ರೆ ಈ ಸರ್ಕಾರದ ಕೆಲವೊಂದಷ್ಟು ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗಿ ಆಗಿರುವಂತ ಒಟ್ಟಾರೆ ವಿದ್ಯಮಾನವನ್ನು ಮುಂದಿಟ್ಕೊಂಡು ಸಹಜವಾಗಿ ಪ್ರತಿಪಕ್ಷ ಇದನ್ನ ಪ್ರಸ್ತಾಪ ಮಾಡೋದ್ರಿಂದ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗುತ್ತೆ ಮತ್ತು ಅವರು ಈ ಅವಕಾಶವನ್ನು ಬಳಕೆ ಮಾಡಿಕೊಂಡು ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿ 2 ರಿಂದ 3 ದಿನಗಳ ಕಾಲ ಸರ್ಕಾರದ ವೈಫಲ್ಯಗಳನ್ನ ಪಟ್ಟಿ ಮಾಡಿ ಚರ್ಚೆ ಮಾಡೋದ್ರಿಂದ ಸಹಜವಾಗಿ ಸರ್ಕಾರದನ್ನ ಎದುರಿಸ್ತಕ್ಕಂಥದ್ದು ಬಹಳ ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ಇದನ್ನ ಹೇಗೆ ಕೌಂಟರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಸಚಿವರುಗಳು ಹೇಗೆ ಈ ಒಂದು ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆನೂ ಕೂಡ ಸಮಾಲೋಚನೆ ಮುಂದುವರೆದಿದೆ. ಜೊತೆಗೆ ಈ ಬಾರಿ ಅಧಿವೇಶನ ಸುಮಾರು 30ಕ್ಕೂ ಹೆಚ್ಚು ವಿಧೇಯಕಗಳನ್ನು ಅಂಗೀಕಾರ ಮಾಡ್ಕೊಳ್ಬೇಕಾಗಿದೆ. ಆ ಬಗ್ಗೆನೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಾ ಇದ್ದು, ಜೊತೆಗೆ ಸರ್ಕಾರ ನೇಮಕ ಮಾಡಿರ್ತಕ್ಕಂಥ ತನಿಖಾ ಆಯೋಗಗಳು ಕೊಟ್ಟಿರ್ತಕ್ಕಂಥ ವರದಿಯನ್ನು ಕೂಡ ಈ ಒಂದು ವಿಧಾನಮಂಡಲ ಅಧಿವೇಶನದಲ್ಲಿ ಮಂಡನೆ ಮಾಡಬೇಕಾಗಿದೆ. ಮುಖ್ಯವಾಗಿ ಚಾಮರಾಜನಗರದಲ್ಲಿ ಏನು ಆಗಿರ್ತಕ್ಕಂಥ ಆಕ್ಸಿಜನ್ ದುರಂತ ಏನಿತ್ತು ಬಿಜೆಪಿ ಕಾಲದಲ್ಲಿ, ಆ ಆಕ್ಸಿಜನ್ ದುರಂತದಲ್ಲಿ ಭಾಗಿಯಾಗಿರ್ತಕ್ಕಂಥ ಕೆಲವು ಪ್ರಮುಖ ಅಧಿಕಾರಿಗಳು ಈ ಸರ್ಕಾರದಲ್ಲೂ ಕೂಡ ಪ್ರಮುಖವಾದಂತ ಹುದ್ದೆಗಳಲ್ಲಿದ್ದಾರೆ. ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಶಿಫಾರಸುಗಳಿರುವಂತ ವರದಿ ಕೂಡ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಅದ್ರ ಬಗ್ಗೆನೂ ಕೂಡ ಏನ್ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಚರ್ಚೆ ಆಗ್ತಾ ಇರುವಂತ. ಇನ್ನೊಂದು ಮುಖ್ಯವಾಗಿ ಈ ಕಾಂಗ್ರೆಸ್ನ ಎಲ್ಲ ವಿಧಾನ ಪರಿಷತ್ನ ಸದಸ್ಯರೆಲ್ಲರೂ ಕೂಡ ಈಗಾಗಲೇ ಸಭಾಪತಿ ಹೊರಟ್ಟಿ ಅವ್ರನ್ನ ಚೇಂಜ್ ಮಾಡಬೇಕು ಮತ್ತು ಅವ್ರನ್ನ ಬದಲಾಯಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾಡ್ತಿದೆ. ಅದು ಮತ್ತೆ ಹಾಗಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರು ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಸಿಎಂ ಡಿಸಿಎಂ ಮೇಲೆ ಬಂದಿರತಕ್ಕಂಥ ಒತ್ತಡವನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಈ ವಿಧಾನ ಪರಿಷತ್ ಸದಸ್ಯರುಗಳು ಈಗ ಹಾಕ್ತಾ ಇರತಕ್ಕಂಥ ಒತ್ತಡಕ್ಕೆ ಪೂರಕವಾಗಿ ಸಭಾಪತಿಯನ್ನ ಬದಲಾವಣೆ ಮಾಡತಕ್ಕಂಥ ಅವಕಾಶಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತದೆ. ಒಟ್ಟಲ್ಲಿ ಇಡೀ ಬೆಳಗಾವಿ ಅಧಿವೇಶನ ಸ್ಟ್ರಾಟಜಿ ಬಗ್ಗೆ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಧನ್ಯವಾದ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.